ನಮಸ್ಕಾರ, ದಿನ್ನೂರ್ ಬಾಯ್ಸ್ ಬ್ಲಾಗಿಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ವಿಜೇಶ್ ಇಸ್ರಾಯೇಲಿಂದ. ಹೇಗಿದ್ದೀರಾ ಎಲ್ಲರೂ? ಇವತ್ತು ಇಸ್ರಾಯೇಲಿನ ಒಂದು ಅಂಗಡಿಯ ಬಗ್ಗೆ ಚಿಕ್ಕದಾಗಿರೋ ಒಂದು ವಿಡಿಯೋ. ಇದರಲ್ಲಿ ಕೊರೋನಾ ಟೈಮಲ್ಲಿ ಹೇಗೆ ಹೋಗಿ ನಾನು ವಸ್ತುಗಳನ್ನು ತೊಗೊಳೋದನ್ನು ತೋರಿಸ್ತೀನಿ. ಸೊ ಎಂಜಾಯ್ ದ ವಿಡಿಯೋ. ಇವತ್ತೊಂದು ಹೊಸ ಇಂಟ್ರೊಡಕ್ಷನ್ ಕೊಡೋಣ ಅಂತ ಇಲ್ಲೇ ಕೆಳಗಡೆ ಇವರು ಚಿಕ್ಕದಾಗಿ ಒಂದು ಇದು ಥರ ಮಾಡಿದ್ದಾರೆ, ಗಾರ್ಡನ್ ಥರ. ಅದರೊಳಗಡೆ ನಿಂತು ಇಂಟ್ರೊಡಕ್ಷನ್ ಶೂಟ್ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ. ಸೊ ಲೆಟ್ಸ್ ಗೋ ಟು ದ ವಿಡಿಯೋ, ಬನ್ನಿ. ಇದನ್ನು ಅಂಗಡಿಗೆ ಹೋಗೋ ದಾರಿ. ದಾಳಿಂಬೆ ಹಣ್ಣು, ನಿಂಬೆ ಹಣ್ಣು ಗಿಡ, ಆರೆಂಜ್ ಗಿಡ ಇದೆ ನೋಡಿ. ಸೊ ಇದೇನ ಅಂಗಡಿ. Shalom, shalom. Shalom, shalom. Shalom, shalom. Shalom, shalom. So YouTube video. Hi, Shalom. how are you? Fine, fine. How are you? Fine. So you know, shalom. Bas ಇದು Oh, Mikhail. how are you? Ani, You, fine. I'm talk. You got from. You talk now. No, This no, is I'm you talking now. listening. You I'm talk. You talk. It's not God. You talk. This I'm is talking God. GoPro. You can talk. You can talk. Добро пожаловать на канал Dinnur Boy. ವೆಲ್ಕಮ್ ಟು ದಿನ್ನೂರ್ ಬಾಯ್ಸ್ ಬ್ಲಾಗ್. ಇದು ಇವತ್ತು ಹೇಳಿರೋದು ರಷ್ಯನ್ ಭಾಷೆಯಲ್ಲಿ. ನಾವು ಇವತ್ತಿರೋದು ಒಂದು ರಷ್ಯನ್ ಶಾಪಲ್ಲಿ. ಇವ್ರ ಹೆಸರು ಮಿಖಾಯಲ್. Очень хороший и очень классный канал Dinnur Boy. ಏನು ಹೇಳಿದ್ರು ಅಂತ ನಮ್ಮ ಅಪ್ಪನಾಡಿಗೂ ಅರ್ಥ ಆಗಿಲ್ಲ, ಬಟ್ ಎಲ್ಲರಿಗೂ ಸ್ವಾಗತ ದಿನ್ನೂರ್ ಬಾಯ್ಸ್ ಬ್ಲಾಗಿಗೆ. ಸೊ ಇದೇನೇ ಅಂಗಡಿ ಒಳಗಡೆ ಎಲ್ಲ ಫುಲ್ಲು ಪ್ಯಾಕ್ಡ್ ಐಟಮ್ಸ್ ಇರೋದು. ಇವೆಲ್ಲ ಸಲಾಡ್ಸು ಅವೆಲ್ಲ ಇರುತ್ತೆ. ಹಲವಾರು ಥರದ ಸಲಾಡ್ಗಳು, ಜ್ಯೂಸಸ್ ಇದೆ. ಫ್ರಿಜ್ಜಲ್ಲಿಟ್ಟಿರೋ ಪಿಜ್ಜಾಸು, ಆಮೇಲೆ ಪಪ್ಸ್ ಥರ ಇರೋದು ಏನೇನೋ ಇದೆ ಗುರುಗಳೇ. ಇಲ್ಲಿ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ತುಂಬಾ ಜಾಸ್ತಿ ಇದೆ ನೋಡಿ. ಇವೆಲ್ಲ ಫುಲ್ಲು ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್. ಇವೆಲ್ಲ ಎಲ್ಲ ಫುಲ್ ಸೀಲ್ಡು. ಇದು ಬಂದು ಹಾಲು ಇದರಲ್ಲಿ ಬರುತ್ತೆ. ಆಮೇಲೆ ಈ ಥರ ಬಾಟಲ್ಗಳಲ್ಲಿ ಬರುತ್ತೆ. ಇವೆಲ್ಲ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಫುಲ್ಲಾಗಿ. ಸೊ ಇದು ಬಂದು ಇವರ ಕೋಕೋ ಕೋಲಾ ಸ್ಟೋರೇಜ್ ಏರಿಯಾ. ಕೋಕೋ ಕೋಲಾ ಆ ಥರದ್ದೆಲ್ಲ ಸ್ಟೋರ್ ಮಾಡೋದಿಲ್ಲೇನೆ. ಬಿಯರ್ಸು, ಡ್ರಿಂಕ್ಸ್ ಇರುತ್ತೆ, ಐಸ್ ಕ್ರೀಮ್ಸ್ ಇವೆಲ್ಲ. ಕೊರೋನಾ ನೋಡಿ ಇಲ್ಲ ಅಂಟ್ಕೊಂಡಿದೆ, ಬಡ್ಡಿ ಮಗಂದು ಕೊರೋನಾ ಹಸೈತಿ. ಸೊ ಇದೇನೆ ಫುಲ್ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಇದೆ ನೋಡಿ ಇಲ್ಲಿ. ಇವೆಲ್ಲ ಕರ್ಡಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದೆ. ಸ್ವೀಟ್ ಆಗಿರೋದಿದೆ. ಇದೂ ನೋಡಿ, ಇದರಲ್ಲಿ ರೆಡಿಮೇಡ್. ಇದರಲ್ಲಿ ಮಿಲ್ಕ್ ಕ್ರೀಮ್ ಇರುತ್ತೆ, ಅದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿ ಕೊಡ್ತಾರೆ. ಅದ್ರ ಥರನೇ ಚಾಕ್ಲೇಟ್ಸ್ ಇದೆ, ಬಟರ್. ಇವೆಲ್ಲ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್. ಇವೆಲ್ಲ ಫುಲ್ಲು ನೋಡಿ. ಇದರಲ್ಲಿ No problem. No problem. 1.5% ಇದೆ, 3% ಇದೆ. ಫ್ರೂಟ್ಸ್ ಹಾಕಿರೋ ಇದಿದೆ, ಯೋಗಟ್ಸ್ ಇದ್ದಾವೆ. ಯೋಗಟ್ಸ್ ಫುಲ್ ಯೋಗಟ್ಸ್ ಇದರಲ್ಲೆಲ್ಲ ಇರೋದು ಫುಲ್ಲು. ಒಂದು ಅಂಗಡಿನಲ್ಲಿ ಫುಟ್ಬಾಲಿಂದ ಹಿಡಿದು ಮಕ್ಕಳಿಗೆ ಆಟ ಆಡೋ ಸಾಮಾನುಗಳು ಎಲ್ಲ ಇದ್ದಾವೆ.
ಸೊ ಇದಿಲ್ಲಿಂದ ಸ್ಪೆಷಲ್ ಕಾಫಿ ಪೌಡರ್, ಡಿಫ್ರೆಂಟ್ ಟೈಪ್ ಆಫ್ ಕಾಫಿ ಪೌಡರ್ಸ್ ಇದ್ದಾವೆ. ಇವೆಲ್ಲ ಡ್ರೈ ಫ್ರೂಟ್ಸು, ಮೇಯ್ನ್ ಆಗಿರೋ ಡ್ರೈ ಫ್ರೂಟ್ಸ್ ಇಲ್ಲಿ. ಟೂನಾ, У него две полосы, запомните, синие и белые. ಯು ಸ್ಪೀಕ್ ಇಂಗ್ಲಿಷ್? English? Боеврит, ешь кахолю, ешь лаван. ಏನೇನೋ ಹೇಳ್ತಾ ಇದ್ದಾರೆ, ಅವ್ರಿಗೆ ಅರ್ಥ ಆಗಬೇಕು. ಓಕೆ, ಬಸ್ ಇದೆ. Okay, okay. ಓಕೆ. Yeah. Окей, по. Иванка. ಸೊ ಇಲ್ಲಿ ನೋಡಿ, ಆಲ್ಕೋಹಾಲ್ ಎಲ್ಲ ಇದೇ ಶಾಪಲ್ಲಿ ಮಾರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅವ್ರಿಗೆ. ಸೊ ವೈನ್ ಇದಾವೆ, ಎಲ್ಲ ಐಟಮ್ಸ್ ಇದಾವೆ. ಒಂದು ಅಂಗಡಿನಲ್ಲಿ ನಿಮ್ಗೆ ಎಲ್ಲ ಸಿಗುತ್ತೆ, ಡ್ರಿಂಕ್ಸ್ ಇಂದ ಹಿಡಿದು ಇಲ್ಲಿ ಚಿಕನ್, ಫ್ರೋಝನ್ ಚಿಕನ್ ಸಿಗುತ್ತೆ, ಮ್ಯಾಗ್ನಿಕ್ಸ್, Что я вас плохо слышу? ಇವೆಲ್ಲ ಇಲ್ಲಿ ಸಿಗುತ್ತೆ. ನೋಡಿ, ಇಲ್ಲೆಲ್ಲ ಟಿನ್ನಲ್ಲಿ ಬರೋದು ಜಾಸ್ತಿ ಇಲ್ಲಿ. Кто там на велосипеде? ಇವೆಲ್ಲ ಥಾಯ್ಲ್ಯಾಂಡು, ಚೈನಾದಿಂದ ಎಲ್ಲ ಬರ್ತಾ ಇದೆ. ಇಲ್ಲಿ ತೆಂಗಿನಕಾಯಿ ಸಿಗೋದಿಲ್ಲ ಗುರು, ಒಂದು ತೆಂಗಿನಕಾಯಿ ಮರ ಕೂಡ ಇಲ್ಲ ಇಸ್ರಾಯೇಲಲ್ಲಿ. ಆದರೆ ಅವರು ಕೋಕೋನಟ್ ಮಿಲ್ಕು ನೋಡಿ ಇದರಲ್ಲಿ ಬರುತ್ತೆ, ಸೀಡ್ ಕಂಟೈನರಲ್ಲಿ ಬರುತ್ತೆ. ಪಿಕಲ್ಸ್, ನಮ್ಮ ಸೌತೆಕಾಯಿ ಉಪ್ಪಲ್ಲಿ ಹಾಕಿರೋದು. ಇದು ಬದನೆಕಾಯಿ, ಇವರು ಎಗ್ ಪ್ಲಾಂಟ್ ಅಂತಾರೆ, ಬದನೆಕಾಯಿ ಇದು ಮಾಡಿ ಹಾಕಿರೋದು. ಆಮೇಲೆ ಇದು ಜೋಳ ನಾವು ತಿಂತೀವಲ್ಲ, ಇದು ಬಟಾಣಿಗಳು. ಸೊ ಇದು ಬಂದು ಫುಲ್ಲಾಗಿ ಚೀಸ್ ನೋಡಿ, ಹೋಮ್ ಮೇಡ್ ಚೀಸ್. ಇದು ಪ್ಯಾಕೆಟ್ಸಲ್ಲಿ ಸೇಲ್ ಮಾಡ್ತಾರೆ. ಇದು ಮ್ಯಾಗ್ನಿಕ್, Телефон дали? Скажи, еще раз телефон Зелана. ಇದು ಮ್ಯಾಗ್ನಿಕ್, ಇದು ರೇಖೆ ಮ್ಯಾಗ್ನಿಕ್. ಇವೆಲ್ಲ ಫ್ರಿಜ್ಜಲ್ಲಿದೆ. ಪಿಕಲ್ಸ್ ನೋಡಿ, ಸೌತೆಕಾಯಿ ಬಂದು ಉಪ್ಪಲ್ಲಿ ಹಾಕಿ ಇಟ್ಟು ಅದು ಮಾಡ್ತಾ ಇದ್ದಾರೆ. ಇದು ಒಲಿವ್, ಇದು ಸರ್ ಹಾಂ ಓಕೆ. ಇದು ಒಲಿವ್, ಇದು ಒಲಿವ್ ನೋಡಿ ಎಷ್ಟು ದಪ್ಪ ಇದೆ. ಮಾಸಸ್ಸು ಇದು ಒಲಿವೇನೆ. ಒಲಿವ್ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಡ್ರೈ ಆಗಿ ಇದು ಮಾಡಿ ತುಂಬ ದಿವಸ ಹಾಕಿಟ್ಟಿರೋದು ಇದು. ಸೊ ಇವರು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ. ಥ್ಯಾಂಕ್ ಯು ಸರ್. ಇವೆಲ್ಲ ಇಲ್ಲಿರೋ ಸ್ಪೈಸಸ್ಗಳು, ಇವೆಲ್ಲ ಇದು ಟಾಯ್ಲೆಟ್ ಕ್ಲೀನರ್ಸ್. ನೋಡಿ, ನಮ್ಮ ಲಿಪ್ಟನ್ ಟೀ ಬ್ರ್ಯಾಂಡ್ ಕೂಡ ಇಲ್ಲೇ ಇದೆ. ಇದು ಬಂದು ನಮ್ಮ ಗೋಧಿ ಹಸಿಟ್ಟು, ಸಕ್ಕರೆ, ಡಿಫ್ರೆಂಟ್ ಟೈಪ್ ಆಫ್ ಟೀ ಪೌಡರ್ಸ್ ಇದಾವೆ. ಲೆಮನ್ ಟೀ ಇದೆ, ಮಿಂಟ್ ಟೀ ಇದೆ, ಗ್ರೀನ್ ಚೈನೀಸ್, ಇದು ಚೈನೀಸ್ ಪ್ರಾಡಕ್ಟ್ ಪ್ಯಾರ. ಇದು ನೋಡಿ, ಇದು ಫ್ರೂಟ್ ಫ್ಲೇವರ್ದು ಹಲವಾರು ಫ್ಲೇವರ್ಗಳ ಟೀ ಪುಡಿಗಳಿದಾವೆ ಇಲ್ಲಿ. ಎಲ್ಲ ಎಕ್ಸ್ಪೋರ್ಟ್ ಮಾಡಿ ಬರ್ತಾ ಇರೋದೆ ನಮ್ಮ ಇದು. ಸೊ ನನಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ತೋರಿಸ್ಬೇಕಾಗಿದೆ ನಿಮಗೆ. ಈ ಬ್ರ್ಯಾಂಡ್ ಬಂದು ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಇವರು. ನಮ್ಮ ಇಂಡಿಯನ್ ಶೆಫ್ ನೋಡಿ, ಈ ರೈಸ್ ಬ್ರ್ಯಾಂಡ್ ಬಂದು ಇಲ್ಲಿ ತುಂಬ ಫೇಮಸ್ಸು, ಎಲ್ಲದಕ್ಕೂ ಉಪಯೋಗಿಸ್ತಾರೆ. ಸೊ ಇಲ್ಲಿನ ಸ್ಪೆಷಾಲಿಟಿ ಬಂದು ಹನಿ, ಹಾಲು ಮತ್ತು ಜೇನು ಹರಿಯುವ ಜಾಗ ಅಂತ ಹೇಳ್ತಾರೆ ಇಸ್ರಾಯೇಲ್. ಅದಿದೆ ನ್ಯೂಟ್ರಲ್ಲ, ನಿಮಗೆಲ್ಲ ಗೊತ್ತಿರೋದೆ. ಫ್ರಾನ್ಸಿಂದ ಇರುವ ಜಾಮ್ಗಳು, ಸ್ಯಾನಿಟರಿ ಪ್ಯಾಡ್ಸ್, ಇವೆಲ್ಲ ಫ್ರೂಟ್ಸು, ಫುಡ್ಸ್ ಇದೆ. ಇವೆಲ್ಲ
ಸೊ ನಾನಿವತ್ತು ಅಂಗಡಿಗೆ ಬಂದಿದ್ದು ಏನು ತಗೊಳೋದಕ್ಕಂದರೆ ಇದು ಟೊಮೊಟೊ ಗೊಜ್ಜು ಬಾಟ್ಲಲ್ಲಿ. ಮನೆಯಲ್ಲಿ ಟೊಮೊಟೊ ಕಟ್ ಮಾಡಿ ಮಾಡೋದಲ್ಲ, ಇಲ್ಲಿ ಟೊಮೊಟೊ ಗೊಜ್ಜು ಬಾಟ್ಲಲ್ಲಿ ಮಾಡಿ ಹಾಕಿದ್ದಾರೆ. ಸೊ ಇದು ತೊಗೊಂಡೋಗೋದಕ್ಕೆ ಬಂದೆ. ಸೊ ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಚಾಕ್ಲೇಟ್ಸ್ Matthew. ಸೊ ಇವೆಲ್ಲ ಪೆಟ್ರೋಲ್ ಎಲ್ಲ ಟಿಂಡ್ ಐಟಮ್ಸೇ ಗುರುಗಳೇ. ಇಲ್ಲಿ ಏನು ಲೂಸ್ ಐಟಮ್ಸ್ ಏನು ಮಾರೋದಿಲ್ಲ, ಎಲ್ಲ ಟಿನ್ ಐಟಮ್ಸ್ಗಳೇ. ಸೊ ಹಲವಾರು ಥರದ ಬ್ರೆಡ್ಗಳಿದ್ದಾವೆ. ಬ್ರೆಡ್ ಪ್ರಾಡಕ್ಟ್ಸ್ ಸಿಗುತ್ತೆ ನಿಮಗೆ, ಎಲ್ಲ ಸಿಗುತ್ತೆ ನೋಡಿ. ಎಲ್ಲ ಆ್ಯಪಲ್ ಕೂಡ ಚಿಕ್ಕ ಚಿಕ್ಕ ಪೀಸ್ಗಳಲ್ಲಿ ಮಾಡಿ ಇದರಲ್ಲಿ ಮಾಡಿ ನೋಡಿ, ಕ್ರೀಮ್ ಮಾಡಿ ಇಟ್ಟಿದ್ದಾರೆ. ಸೂಪಿಗೆ ಬೇಕಾಗಿರೋ ಇನ್ಸ್ಟೆಂಟ್ ಸೂಪುಗಳು, ವಾಫರ್ಸ್ ಇದ್ದಾವೆ, ಡಿಫ್ರೆಂಟ್ ಫ್ಲೇವರ್ಸಲ್ಲಿರೋದು, ಪ್ಲಾಸ್ಟಿಕ್ ಪ್ಲೇಟ್ಗಳು, ಛತ್ರಿಗಳು, ಸಕ್ಕರೆಗಳು, ರೆಡಿಮೇಡ್ ಪಾಪ್ಕಾರ್ನ್ಗಳು, ಬಲೂನುಗಳು, ಅಂಗಡಿಯಿಂದ ರಿಟರ್ನ್ ಮನೆಗೆ ಹೋಗೋ ದಾರಿ. ಇದು ಪೋಸ್ಟ್ ಆಫೀಸಲ್ಲಿ ನಿಂತಿರೋ ಜನಗಳು. ಇಸ್ರಾಯೇಲಿನ ಪೋಸ್ಟ್ ಆಫೀಸ್, ಅದರ ಟೈಮಿಂಗ್, ಕ್ಲಿಯರಿಂಗ್ ಟೈಮಿಂಗ್ ಅದು. ಎಲ್ಲರ ಮನೆ ದೋಸೆ ತೂತು ಅಂದಂಗೆ ಇಲ್ಲೂ ಫುಟ್ಪಾತ್ ಮೇಲೆ ಗಾಡಿ ಓಡಿಸ್ತಾರೆ, ಜಿಗ್ಜ್ಯಾಗ್ ಅಂತೆ. ಚಲೋ, ಹೌ ಆರ್ ಯು? Good. Living my best time in Israel. Great. Me too. ನಿಂಬೆ ಹಣ್ಣಿನ ಗಿಡ ಅಂತ ಕೇಳಿದ್ದೀವಿ. ನಿಂಬೆ ಹಣ್ಣಿನ ಮರ. ಇದು ಒಂಥರ ಏನೋ ಒಂದು ಫ್ರೂಟು, ನಮ್ಮಪ್ಪನ ಹಣೆಗೆ ಇದ್ರ ಹೆಸರು ಗೊತ್ತಿಲ್ಲ. ಇದು ಪಪಾಯ. ಇಲ್ಲಿ ನಿಂಬೆಹಣ್ಣು ಪಪಾಯ ಥರ ಇದೆ, ಪಪಾಯ ನಿಂಬೆಹಣ್ಣು ಥರ ಇದೆ. ಇದೊಂದು ಲೈಮ್, ಚಿಕ್ಕದೊಂದು ಲೈಮ್, ನಿಂಬೆಹಣ್ಣು ಥರನೇ. ಇದು ಬಂದು ದೊಡ್ಡದಾಗುತ್ತೆ, ನಿಂಬೆಹಣ್ಣು ಇದ್ರ ಥರನೇ, ಆರೆಂಜ್ ಥರನೇ, ದೊಡ್ಡದು ಆರೆಂಜ್ ಇದು. ಇದ್ರ ಹೆಸರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ ಮಾಡಿ. ಸೊ ಮನೆಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಕೆಳಗಡೆ ಒಂದು ಚಿಕ್ಕ ಗಾರ್ಡನ್ ತೋರಿಸ್ತೀನಿ. ಇಲ್ಲಿ ಗಾರ್ಡನರ್ ಅವರು ಮಾಡಿರೋದೊಂದು ಚಿಕ್ಕದಾಗಿರೋ ಒಂದು ಗಾರ್ಡನ್ನು. ಎಲ್ಲ ಗಿಡಗಳು ಇದ್ದಾವೆ ಇದರ ಒಳಗಡೆ. ನಮ್ಮ ಬೆಂಗಳೂರಲ್ಲಿ ಕಾಣುವ ಒಂದು ಗ್ರೇಪ್ಸಿನ ಗಿಡ ಇಲ್ಲಿ. ನಾವು ಇವೆಲ್ಲ ನೋಡಿರ್ತೀವಿ, ಗ್ರೇಪ್ಸಿನ ಗಿಡ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಗ್ರೋಯಿಂಗ್. ಮೆಣಸಿನಕಾಯಿ ಸಿಕ್ಕಾಪಟ್ಟೆ ಖಾರ ಗುರು ಇದು.
ಇಲ್ಲಿ ನೋಡಿ, ಇಲ್ಲಿ ಚಿಕ್ಕದಾಗಿ ಒಂಥರ ಬಾಲ್ಕನಿ ಥರ ಕಟ್ಕೊಂಡಿದ್ದಾರೆ. ಇವೆಲ್ಲ ಅಂಗಡಿಗೆ ಹೋಗೋ ಜಾಗದಕ್ಕೆ ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆನೇ ಇದೆ ಇದು. ಇಲ್ಲೊಂದು ಮೆಣಸಿನ್ಕಾಯಿ ಗಿಡ ಇದೆ. ಇದು ಸ್ವಲ್ಪ ಚಿಕ್ಕ ಮೆಣಸಿನ್ಕಾಯಿ, ಡಬಲ್ ಖಾರ. ರೋಸಿನ ಗಿಡಗಳು ನೋಡಿ, ದೊಡ್ಡದಾಗಿ ಹೋಗಿರೋ ಒಂದು ಗ್ರೇಪ್ಸಿನ ಗಿಡ, ನಿಂಬೆಹಣ್ಣು ಗಿಡಗಳು, ಮರ ಆಗಿದೆ ಅದು. ದಾಳಿಂಬ್ರಿ, ಪ್ರೊಮೊಗ್ರೆನೇಟ್. ಇದು ನಮ್ಮ ಬಟನ್ ಗಿಡ. ಇದು ಬಂದು, ಈ ಗಿಡ ಬಂದು ನಮ್ಮ ಊರಲ್ಲಿ ಬೇಜಾನಿದೆ ಈ ಹೂವು ಗಿಡ. ಸೊ ಇದರೊಂದಿಗೆ ಈ ವಿಡಿಯೋ ಮುಕ್ತಾಯವಾಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಿಮ್ಮೆಲ್ಲರ ಅನಿಸಿಕೆಗಳನ್ನು ಕಮೆಂಟ್ ರೂಪದಲ್ಲಿ ವಿಡಿಯೋ ಕೆಳಗಡೆ ಹಾಕಿ. ಸೊ ಲಾಟ್ಸ್ ಆಫ್ ಲವ್ ಫ್ರಮ್ ದಿನ್ನೂರ್ ಬಾಯ್ಸ್ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಟೇಕ್ ಕೇರ್, ಬಾಯ್.